ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಕಾರ್ತಿಕ ಮಾಸದ 3ನೇ ಸೋಮವಾರ. ಹಾಗಾಗಿ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಹಾಗೆ ಇದೇ ನವೆಂಬರ್ 12ನೇ ತಾರೀಕು ಕಾಲಾಷ್ಟಮಿ ಅಥವಾ ಕಾಲಭೈರವ ಜಯಂತಿ ಅಂತ ಕೂಡ ಕರೀತಾರೆ. ಈ ದಿನ ವಿಶೇಷವಾಗಿ ಕಾಲಭೈರವನಿಗೆ ಕೂಷ್ಮಾಂಡ ದೀಪಾರಾಧನೆಯನ್ನ ಮಾಡ್ತಾರೆ. ಅಂದ್ರೆ ಬೂತ್ ಕುಂಬಳಕಾಯಿ ದೀಪವನ್ನ ಹಚ್ತಾರೆ. ನಮ್ಮ ಸಮಸ್ಯೆಗಳು ಏನೇ ಇರ್ಬೋದು, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಥವಾ ಯಾರಿಗೋ ದುಡ್ಡು ಕೊಟ್ಟು ಅವ್ರು ಅದನ್ನ ವಾಪಸ್ ಕೊಡದೆ ಸತಾಯಿಸ್ತಾ ಇದ್ರೆ, ಮದ್ವೆಯಲ್ಲಿ ಅಥವಾ ಮಕ್ಕಳಾಗೋ ಸಮಸ್ಯೆಗಳಿದ್ರೆ, ಅಥವಾ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇದ್ರೆ, ಇನ್ನು ಮನಸ್ಸಲ್ಲಿ ಭಯ ಆತಂಕದ ವಾತಾವರಣ ಇದ್ರೆ, ಈ ಎಲ್ಲಾ ಸಮಸ್ಯೆಗಳಿಂದ ಮುಕ್ತಿ ಪಡೆಯೋಕೆ ಅಷ್ಟಮಿ ದಿನ ಕಾಲಭೈರವನಿಗೆ ಕೂಷ್ಮಾಂಡ ದೀಪಾರಾಧನೆ ಮಾಡಿದ್ರೆ ತುಂಬಾನೇ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ. ಈ ದೀಪಾರಾಧನೆ ಮಾಡೋಕೆ ಒಂದು ತಟ್ಟೆಯಲ್ಲಿ ಕಲ್ಲುಪ್ಪನ್ನ ಹಾಕಿ ಅದರ ಮೇಲೆ ಕಪ್ಪು ಎಳ್ಳನ್ನ ಹಾಕಿ ನಂತರ ಒಂದು ಬೂತ್ ಕುಂಬಳಕಾಯಿನ ಕಟ್ ಮಾಡಿ 2 ಭಾಗದಲ್ಲಿರುವ ತಿರುಳನ್ನೆಲ್ಲ ತೆಗೆದು ಅದರೊಳಗೆ ಎಳ್ಳೆಣ್ಣೆಯನ್ನ ಹಾಕಿ ಅರ್ಶಿನ ಕುಂಕುಮ ಹೂಗಳಿಂದ ಅಲಂಕಾರ ಮಾಡಿ ಬತ್ತಿ ಹಾಕಿ ದೀಪವನ್ನ ಹಚ್ಚಿ ಕಾಲಭೈರವನಿಗೆ ಆರತಿ ಮಾಡಬೇಕು. ಈ ದೀಪಾರಾಧನೆಯನ್ನ ನೀವು ಕಾಲಭೈರವನ ದೇವಸ್ಥಾನದಲ್ಲಿ ಆದ್ರೂ ಮಾಡಬಹುದು, ಅಥವಾ ಯಾವ್ದಾದ್ರು ಕಾಳಿ ಸ್ವರೂಪವಾಗಿರೋ ದೇವಿಯ ದೇವಸ್ಥಾನದಲ್ಲಿ ಆದ್ರೂ ಮಾಡಬಹುದು, ಅಥವಾ ನಿಮ್ಮ ಮನೆಯ ಹೊಸ್ತೆಲ ಬಳಿ ಕೂಡ ಈ ದೀಪಾರಾಧನೆಯನ್ನ ಮಾಡ್ಕೋಬಹುದು. ಇನ್ನು ಮುಖ್ಯವಾಗಿ ನವೆಂಬರ್ 12ನೇ ತಾರೀಕು ಅಷ್ಟಮಿ ದಿನ ರಾಹು ಕಾಲದಲ್ಲಿ ನಾವು ಕಾಲಭೈರವನಿಗೆ ಕೂಷ್ಮಾಂಡ ದೀಪಾರಾಧನೆ ಮಾಡಿದಾಗ ಮಾತ್ರ ನಮಗೆ ಅದರ ಸಂಪೂರ್ಣ ಫಲ ಸಿಗುತ್ತದೆ. ಹಾಗಾಗಿ ಈ ದೀಪಾರಾಧನೆ ಮಾಡೋಕೆ ಸೂಕ್ತ ಸಮಯ ಅಂದ್ರೆ ಮಧ್ಯಾಹ್ನ 12 ಗಂಟೆಯಿಂದ 1:30. ಈ ದಿನ ತಪ್ಪದೆ ಕಾಲಭೈರವನಿಗೆ ಕೂಷ್ಮಾಂಡ ದೀಪಾರಾಧನೆಯನ್ನ ಮಾಡಿ ನಮ್ಮ ಎಲ್ಲಾ ಕಷ್ಟಗಳನ್ನ ಬಗೆಹರಿಸಿಕೊಳ್ಳೋಣ. ಎಲ್ರಿಗೂ ಒಳ್ಳೆದಾಗ್ಲಿ. ನಮಸ್ಕಾರ.